ದಿನಾಗ್ಲೂ ಬೆಳಗ್ಗೆ ಎದ್ದು ಈ ರೀತಿ ಖುಷಿಯಾಗಿ ರೆಡಿಯಾಗಿ ಜಿಮ್ಮಿಗೆ ಹೋಗೋ ಆಸೆ ನನಗೆ. ಆದರೆ ಈ ಆಸೆ ದಿನಾಗ್ಲೂ ನೆರವೇರುತ್ತೋ ಇಲ್ವೋ ಅನ್ನೋದು ಖಂಡಿತ ನನ್ಗೆ ಗೊತ್ತಿರೋದಿಲ್ಲ. ಬೆಳಗ್ಗೆ ಎದ್ದು ರೆಡಿ ಆದಮೇಲೂ ಎಷ್ಟೋ ಬಾರಿ ನೋವಿರುತ್ತೆ. ಇರಿಟೇಬಲ್ ಬಾವೆಲ್ ಸಿಂಡ್ರೋಮ್ ಅನ್ನೋ ಒಂದು ಕಾಯಿಲೆ ಇದೆ ನನಗೆ. ಇಟ್ ಈಸ್ ಅ ಲೈಫ್ ಸ್ಟೈಲ್ ಡಿಸೀಸ್. ಹೊಟ್ಟೆ ನೋವು ಒಮ್ಮೆ ಬಂದರೆ ಒಂದೇ ಜಾಗದಲ್ಲಿ ಒಂದೇ ಸಮ ಗಂಟೆ ಇರುತ್ತೆ. ಕೆಲವೊಮ್ಮೆ ದಿನ ಪೂರ್ತಿ ಇದ್ದದ್ದು ಉಂಟು. ನಗ್ತಾ ಇದ್ದಾಳಲ್ಲ ಕವಿತಾ, ಏನಾಗಿದೆ ಒಳಗೆ ಅಂತ ಅನ್ನೋ ಸಮಯದಲ್ಲೂ ಕೂಡ ಒಳಗಡೆ ಎಷ್ಟೋ ಬಾರಿ ನನಗೆ ನೋವಿರುತ್ತೆ. ಸುಮಾರು 15-20 ದಿನದಿಂದ ಇದೇ ಥರ ಈಗ ಶುರುವಾಗಿದೆ. 2 ವರ್ಷ 4.5 ವರ್ಷ ಮುಂಚೆ ಇತ್ತು, 2 ವರ್ಷ ಮುಂಚೆ ಬಂದಿತ್ತು. ಅವಾಗ ಈ ಥರ ಬರ್ತಾ ಇರುತ್ತೆ. ಇದನ್ನು ಹೇಗೆ ಕಾಪಾಡ್ಕೋಬೋದು ಅಂದರೆ ಅಂದರೆ ಒಳ್ಳೆ ಡಯಟ್, ಒಳ್ಳೆ ಲೈಫ್ ಸ್ಟೈಲಿಂದ ಮಾತ್ರ. ಯಾಕೆ ಬಂತು ಅಂದರೆ, ಯಾಕೆ ಬರುತ್ತೆ ಅಂದರೆ, ಇಟ್ ಈಸ್ ಅ ಮೆಟಬಾಲಿಕ್ ಇಶ್ಯೂ, ಡೈಜೆಷನ್ ಸಂಬಂಧಿತ. ಸ್ಟ್ರೆಸ್ಸಿಂದ ಬರ್ಬೋದು, ಚೈಲ್ಡ್ಹುಡ್ ಟ್ರಾಮಾಯಿಂದ ಬರ್ಬೋದು, ನಿದ್ದೆ ಸರಿ ಇಲ್ಲದೆ ಇರೋದ್ರಿಂದ ಬರ್ಬೋದು. ಬಹಳಷ್ಟು ಕಾರಣಗಳಿದೆ. ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಈಸಿಲಿ ಡೈಜೆಸ್ಟಿಬಲ್ ಫುಡ್ ಆಗಲಿ, ನಿದ್ದೆ ಆ ಥರದ್ದೆಲ್ಲ ಮೇಂಟೈನ್ ಮಾಡಿಕೊಂಡೇ ಹೋಗಬೇಕು. ಆವಾಗಲೇ ಇದು ನೋಡ್ಕೊಳ್ಳೋಕ್ಕೆ ಸಾಧ್ಯ. ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ಜಿಮ್ ಅಂದರೆ, ವರ್ಕೌಟ್ ಅಂದರೆ ಇಷ್ಟು ಆಸೆ ಪಡೋ ನನಗೆ ಬೆಳಗ್ಗೆ ಎದ್ದಾಗಲೂ ನನಗೆ ಗೊತ್ತಿರೋದಿಲ್ಲ ಇವತ್ತು ಹೋಗ್ಬೋದೋ ಇಲ್ವೋ ಅಂತ. ಯಾಕಂದರೆ ಆ ನೋವಿದ್ದಾಗ ನಾನು ಅನ್ಕೋತಾ ಇರ್ತೀನಿ, ಕವಿತಾ ವಾಸಿ ಆಗಲಿ ಅಂತ. ವಾಸಿ ಆದರೆ ಜಿಮ್ಮಿಗೆ ಹೋಗಿರ್ತೀನಿ. ಅಲ್ಲಿಗೆ ಹೋಗಿ ವರ್ಕೌಟ್ ಮಾಡಿ ವಾರ್ಮಪ್ ಮಾಡೋವಾಗೂ ಎಷ್ಟೋ ಸತಿ ನೋವಿದ್ದೇ ಇರುತ್ತೆ. ಇನ್ನೂ ಸ್ವಲ್ಪ ನೋವು ಕಮ್ಮಿ ಆಗಿಬಿಟ್ರೆ ಐ ಕ್ಯಾನ್ ವರ್ಕೌಟ್ ಅನಿಸ್ತಿರುತ್ತೆ. ಕೆಲವೊಮ್ಮೆ ಟ್ರೈನರಿಗೆ ಫೋನ್ ಮಾಡಿ ವಾರ್ಮಪ್ ಟೈಮಲ್ಲಿ ಆಗ್ತಾಯಿಲ್ಲ ರವಿ, ವಾಪಸ್ ಹೋಗ್ತೀನಿ ನಾನು ಅಂತ ಹೇಳಿದ್ದು ಉಂಟು. ಅಷ್ಟು ಆಸೆ ನನಗೆ ವರ್ಕೌಟ್ ಮಾಡೋದಕ್ಕೆ, ಹೆಲ್ತ್ ನೋಡ್ಕೊಳ್ಳೋದಕ್ಕೆ. ಆದರೆ ಆಗ್ತಾಯಿಲ್ಲ. ನನ್ನ ತಪ್ಪೇನು ಇದರಲ್ಲಿ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ನನ್ನ ತಪ್ಪೇನು ಅಂತ. ಯಾವತ್ತೂ ನನ್ನ ಹೆಲ್ತ್ನ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ನಾನು ವರ್ಕೌಟ್ ಮಾಡದೇ ಇದ್ದಿದ್ದು ಏಜೇ ಇಲ್ಲ. ನಾನು ಕಾಲೇಜ್ ಟೈಮಲ್ಲೂ ಕೂಡ ಪಾರ್ಕಲ್ಲಿ ಚಪ್ಪಲಿ ಹಾಕ್ಕೊಂಡು ಓಡಾಡ್ತಿದ್ದೆ, ವಾಕಿಂಗ್ ಹೋಗ್ತಿದ್ದೆ. ಅಲ್ಲಿ ಆಂಟಿದಿರು ಮಾಡ್ತಿದ್ದಿದ್ದು ಯೋಗ ಮಾಡ್ತಾಯಿದ್ದೆ. ಮದುವೆ ಆದಮೇಲೆ ರನ್ನಿಂಗ್ ಹೋಗ್ತಿದ್ದೆ. ಜಿಮ್ಮಿಗೆ ಸೇರಿಕೊಂಡೆ ದಿಶಾ ಹುಟ್ಟಿದ ಮೇಲೆ. ದಿವಿಜ್ ಹುಟ್ಟಿ ಒಂದು 4 ತಿಂಗಳಿಗೆಲ್ಲ ಜಿಮ್ಮಿಗೆ ಹೋಗ್ತಾಯಿದ್ದೆ. ನನಗೆ ಯಾಕೆ ಬಂತು ಅಂತ ಕೇಳಿದ್ರೆ ಗೊತ್ತಿಲ್ಲ. ಇದೇ ಥರ ನನಗೆ ಯಾಕೆ ಬಂತು ಅಂತ ದೊಡ್ಡ ಕಾಯಿಲೆ ಅನುಭವಿಸ್ತಿರೋರು ಇದ್ದಾರೆ. ಪಾಪ ಅವ್ರಿಗಂತೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಕ್ಯಾನ್ಸರ್ ಮತ್ತು ಈ ಥರ ರೋಗಗಳು ಅವ್ರೇನು ಮಾಡೋಕ್ಕೆ ಸಾಧ್ಯ? ಅವ್ರ ಕೈಯಲ್ಲಿ ಇದೆಯಾ ಏನಾದರೂ? ಖಂಡಿತ ಇಲ್ಲ. ನನ್ನ ಕೈಯಲ್ಲಿದೆ, ನಾನೇನು ಮಾಡ್ಬೋದೋ ಮಾಡ್ತಿದ್ದೀನಿ. ಆ್ಯಂಡ್ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ ನಾನು ಹೆಲ್ತ್ಗೆ. ನೀವು ಕೊಡ್ತಾ ಇದ್ದೀರಾ? ನೀವು ನೋಡ್ಕೋತಿದ್ದೀರಾ ನಿಮ್ಮ ಆರೋಗ್ಯನ? ನಂದು ಒಂದು ಸಣ್ಣ ಕಾಯಿಲೆನೇ ಅಂತ ಹೇಳ್ಬೋದು. ಬಟ್ ಏನೂ ಇಲ್ಲದೆ ಸರಾಗವಾಗಿರೋ ಅಂಥ ನಿಮ್ಮ ಜೀವನ ಶೈಲಿನಲ್ಲಿ ಹೇಗೆ ಊಟ, ನಿದ್ದೆ, ಪಾಠ ಎಲ್ಲ ಮುಖ್ಯನೋ, ವರ್ಕೌಟ್, ಹೆಲ್ತು ತುಂಬ ಮುಖ್ಯ. ನೀವು ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. ನಾನೆಲ್ಲ ಮಾಡಿನೂ ನಾನು ಯಾವತ್ತೂ ಜಂಕ್ ಫುಡ್ ತಿಂದಿದ್ದಿಲ್ಲ. ಯಾವತ್ತೂ ಯಾವುದು ನನಗೆ ಆಸೆನೇ ಇಲ್ಲ. ಆ್ಯಕ್ಚುಲಿ ಯಾವ ಊಟ ನಿನ್ಗೆ ಇಷ್ಟ ಅಂತ ಯಾರಾದರೂ ಕೇಳಿದ್ರೆ ನನ್ನ ಕ್ಲೋಸೆಸ್ಟ್ ಸರ್ಕಲಲ್ಲಿ ಗೊತ್ತು ನನಗೆ ಇಷ್ಟ ಇಲ್ಲ. ನಮ್ಮ ಆಫೀಸಲ್ಲೂ ಏನಾದರೂ ತಂದಿದ್ರೆ, ಅಪ್ಪ ನನಗೆ ಮಾತ್ರ ತರಬೇಡಿ ಅಂತ ಹೇಳ್ತೀನಿ. ಸೊ ಇದು ತುಂಬ ಇಂಬೈವ್ಡ್ ಆಗಿದೆ. ಇದು ನ್ಯಾಚುರಲಾಗಿ ನನಗೆ ಬಂದುಬಿಟ್ಟಿದೆ. ಆದರೂ ಕೂಡ ನಾನು ಇದು ಅನುಭವಿಸ್ತಿದ್ದೀನಿ. ನೀವು ಯಾಕೆ ಜಂಕ್ ಫುಡ್ ತಿಂದು ಹೆಲ್ತ್ ಹಾಳು ಮಾಡ್ಕೊಳ್ತಿದ್ದೀರಿ? ಲೇಟ್ ನೈಟ್ ಎದ್ದಿರೋದು, ಪಾರ್ಟಿಗೆ ಹೋಗೋದು, ಒಂದು ಟ್ರೆಂಡ್, ಯಾರೋ ಒಬ್ಬರು ಶೋಕಿಗೆ ಮಾಡಿದ್ರು ಅಂತ ನಾವು ಮಾಡೋದು. ಅಪರೂಪಕ್ಕೆ ಮಾಡೋಣ ಬಿಡಿ, ನಾನು ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಅದೇ ಅಭ್ಯಾಸ ವಾರಕ್ಕೊಂದ್ಸತಿ ಹೊರಗಡೆ ಹೋಗಬೇಕು, ಹೊರಗೆ ತಿನ್ನಬೇಕು, ನಿದ್ದೆಗೆ ತೊಂದರೆ, ಹೆಲ್ತಿಗೆ ತೊಂದರೆ, ಎಲ್ಲ ಚೆನ್ನಾಗಿರೋ ನಿಮಗೇನೆ ಸಾವಿರಾರು ಎಕ್ಸ್ಕ್ಯೂಸ್ ಬೇರೆ ವರ್ಕೌಟ್ ಮಾಡೋಕ್ಕಾಗಲ್ಲ, ಹೆಲ್ತ್ ನೋಡ್ಕೊಳಕ್ಕಾಗಲ್ಲ ಅಂತ. ನಮ್ಮಂಥವ್ರು ಏನ್ರಿ ಮಾಡಬೇಕು? ನಾನೇನು ತಪ್ಪು ಮಾಡಿದ್ದೆ ಅಂತಲೇ ಗೊತ್ತಿಲ್ಲ ನನಗೆ, ಆದರೆ ದಿನ ಅನುಭವಿಸ್ತಿದ್ದೀನಿ ನಾನು. ಸೊ ಕವಿತಾ ತುಂಬ ಮೋಟಿವೇಶ್ನಲ್, ತುಂಬ ಇನ್ಸ್ಪೈರಿಂಗ್ ಅಂತ ಎಲ್ಲರೂ ಹೇಳ್ತಿರ್ತೀರ. ದಿ ಅದರ್ ಸೈಡ್ ಆಫ್ ಆಲ್ ಆಫ್ ದಿಸ್ನು ನಿಮಗೆ ತೋರಿಸ್ಬೇಕಿತ್ತು. ನನ್ನ ಸ್ನೇಹಿತರಿಗೆ ಗೊತ್ತು ನಾನು ಎಷ್ಟು ಅನುಭವಿಸ್ತಿದ್ದೀನಿ ಅಂತ. ಜಾಸ್ತಿ ಹೇಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಸಿಂಪತಿ ಬೇಡ ನನಗೆ. ನಾನು ನನ್ನ ಕೈಲಾದಷ್ಟು ಮಾಡ್ತೀನಿ, ಕೈಲಾಗಿದ್ದಕ್ಕೂ ಮೀರಿನೂ ಮಾಡ್ತೀನಿ ನಾನು ನನ್ನ ಹೆಲ್ತ್ಗೋಸ್ಕರ. ಯಾಕಂದರೆ ಅದು ನನ್ನ ಹೆಲ್ತು. ನಿಮ್ಮದೇನು ಎಕ್ಸ್ಕ್ಯೂಸ್? ನಿಮ್ಮ 1000 ಎಕ್ಸ್ಕ್ಯೂಸ್ ಏನಿದೆ? ಬರೆದಿಟ್ಕೊಂಡು ನೋಡಿ ಅದನ್ನು. ಆ ಕ್ಯಾನ್ಸರ್ ಬೆಡ್ಡಲ್ಲಿರೋ ಅಂತಹವ್ರಿಗಿಂತ, ಇನ್ನೇನೋ ಕೈಕಾಲು ಮುರ್ಕೊಂಡಿರೋ ಅಂಥವ್ರಿಗಿಂತ ಏನು ಅನುಭವಿಸ್ತಿದ್ದೀರಾ ನೀವು ಅಂಥದ್ದು? ಓಕೆ, ಅಸಾಧ್ಯ ಅಲ್ಲ ನಿಮ್ಮ ಹೆಲ್ತ್ ಮೇಲೆ ಫೋಕಸ್ ಮಾಡೋದು. ಮಾಡಿ.